7ನೇ ಸರಿ ರೆಸ್ಟ್ ಮಾಡೋಕ್ಕೆ ಕೂರ್ತಾರದು. ಎಲ್ರಿಗೂ ನಮಸ್ಕಾರ, ನಾನು ಲೋಕಿ. ಇದು ನನ್ನ ಫಸ್ಟ್ ಲೆಂತಿ ಲಾಗ್. ಸೊ ತಪ್ಕೊಳಾಗ್ತವೆ, ಹೊಟ್ಟೆಗೆ ಹಾಕ್ಕೊಂಬಿಡಿ ಅಥವಾ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಡೀರಿ. ಸೊ ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಹಿಂಗೆ ನೀರು ಕುಡಿದು ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಬನ್ನಿ. ಸೊ ನಾವು ನೀರೆಲ್ಲ ಕುಡ್ದಾದ್ಮೇಲೆ ಶಿಸ್ತಾಗಿ ಸ್ನಾನ ಪಾನ ಎಲ್ಲ ಮಾಡಿಕೊಂಡು ಹಿಂಗೆ ರೆಡಿ ಆದೋ. ಸೊ ಹಿಂಗೆಲ್ಲ ರೆಡಿ ಆದಮೇಲೆ ಟೈಮ್ ಆಗಿತ್ತು 2:42. ಸೊ ಈಚೆ ಬಂದು ಮನೇಲೂ ಯಾರೂ ಇರಲಿಲ್ಲ. ಸೊ ಲಾಕ್ ಮಾಡ್ಕೊಂಡ್ವಿ ಡೋರ್ನ, ಡಬಲ್ ಲಾಕ್. ಆಮೇಲೆ ಮಿಡ್ನೈಟ್ 3 ಗಂಟೆ ನಾಯಿಗಳು ಹಿಂಗೆ ಬೊಗಳುತ್ತಾ ಇದ್ದವು. ಕೇಳಿಸ್ಕೊಳ್ಳಿ, ಏನಕ್ಕೆ ಬೊಗಳುತ್ತಾ ಇದ್ದೋ ನಮಗೂ ಗೊತ್ತಿಲ್ಲ, ಬಟ್ ಇಲ್ಲಿ ಬೊಗಳುತ್ತಾ ಇದ್ದೋ. ಕೇಳಿಸ್ತಾ ಇದೆಯಲ್ಲ? ಸೊ ಏನೋ ದೇವಾಗಿ ಇರಬೇಕು, ಇರಲಿ ಅಂದ್ಬಿಟ್ಟು ನಾವು ಶಿಸ್ತಾಗಿ ಆಚೆ ಬಂದರೆ ಇವು ನಾವು ನೋಡೋ ನಾಯಿಗಳು, ನಮ್ಮ ನಾಯಿಗಳು ಇವು. ಬೊಗಳುತ್ತಾ ಇದ್ವಲ್ಲ ಆ ನಾಯಿಗಳಲ್ಲ. ಸೊ ಇವನ್ನೆಲ್ಲ ಮಿಡ್ನೈಟ್ 3 ಗಂಟೆಗೆ ಮಾತಾಡಿಸ್ಕೊಂಡು ಸೀದಾ ನಾವು ಗಾಡಿ ಎತ್ಕೊಂಡು ಹೊರಟ್ವಿ. ಸೊ ನೆನ್ನೆನೇ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೆ, ಯಾಕಂದರೆ ಬೆಳಗ್ಗೆ 2 ಗಂಟೆಗೆ ಹೋಗಬೇಕು ಅವಾಗೇನಕ್ಕೆ ಅಂತ. ಸೊ ಅಲ್ಲಿಂದ ಸೀದಾ ಹೋಗಿದ್ದೆ, ರೋಡ್ ಅಟ್ಯಾಚ್ ಆಗಿ ಎಕ್ಸ್ಪ್ರೆಸ್ ವೇಲಿ ಭಾರಿ ಚಚ್ಕೊಂಡ್ಬಂದೆ. ಚಳಿ ಹೊಡಿತಾಯಿತ್ತು. ಬಟ್ ಮಾಮೂಲಿ ಮಿನಿ ವ್ಲಾಗ್ ಮಾಡ್ತಿದ್ದೆ ಅಂತ ಒಂದು ಸ್ವಲ್ಪ ಲೆಂತಿ ವ್ಲಾಗ್ ಮಾಡೋಕ್ಕೆ ಶುರು ಮಾಡೋಣ ಅಂತ ಹಂಗೆ ಹೋಗ್ತಾ ರೋಡಲ್ಲಿ ಹಿಂಗೆ ಚಂದ್ರ ನೋಡ್ಕೊಂಡು ಹಿಂಗೆ ಸೀದಾ ಹೋಗ್ತಾ ಇದ್ದೆ. ಬಟ್ ಏನಪ್ಪ ಅಂದರೆ ಆಮೇಲೆ ಹೋಗ್ತಾ ಚಳಿ ಹೊಡಿಯೋಕ್ಕೆ ಶುರು ಆಯಿತು. ಯಾಕಂದರೆ ಸುತ್ತ ಕಾಡ್ತಾರ. ಫೈನ್, ಚೆನ್ನಾಗಿತ್ತು. ಬಟ್ ಹೋದ್ವಿ. ಆ್ಯಂಡ್ ನಾನು ಹೋಗ್ತಾ ಇರೋ ಜಾಗ ಬಂದು ಅದೇ ಆ ಬೆಟ್ಟ, ಆ ಟಾಪಲ್ಲಿ ಲೈಟ್ ಉರಿತಿದೆಯಲ್ಲ ಅಲ್ಲಿವರೆಗೂ ಟ್ರೆಕ್ ಮಾಡ್ಕೊಂಡು ಹೋಗೋದು. ಸೊ ದೇವಸ್ಥಾನ ನೋಡ್ತಾ ಇದ್ದಂಗೆ ಗೊತ್ತಾಗಿರ್ಬೋದು ಯಾವ ಬೆಟ್ಟ ಅಂತ. ಎಸ್, ಕಬ್ಬಾಳು ಬೆಟ್ಟ. ಇವತ್ತು ನಾನು ಹತ್ತಕ್ಕೆ ಹೋಗ್ತಿರೋದು ಕಬ್ಬಾಳು ಬೆಟ್ಟ. ಸೊ ಚಪ್ಪಲಿ ಹಾಕೊಂಡ್ಬಂದು ಶೂ ಹಾಕ್ಕೊಂಡು ಗಾಡಿ ನಿಲ್ಲಿಸಿ ಟ್ರೆಕ್ ಶುರು ಮಾಡೇ ಬಿಡೋಣ ಅಂತ ಮಾಡಿದೆ. ಬಟ್ ಬೇಸಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಹೋದೆ. ಫುಲ್ಲು ಕತ್ಲೆ, ಹಿಂಗೆ ಹೋಗ್ಬೇಕು ಏನು ಗೊತ್ತಿರಲಿಲ್ಲ. ಬಟ್ ನಮ್ಮ ಸೇಫ್ಟಿಗೆ ಟಾರ್ಚ್ ತಂದಿದ್ದೆ. ಸೊ ದಾರಿ ಕಷ್ಟ ಆಯಿತು, ಕಾಣಿಸ್ತೀರ. ಬಟ್ ಸಮ್ಮವು 3 ಗಂಟೆ 4 ಗಂಟೆ ಆಗಿತ್ತು ಅನ್ಕೊತೀನಿ. ಸೊ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ಹೋದೆ. ಏನು ಫುಲ್ಲು ಕತ್ಲೆ, ಹೇಳ್ಬೇಕಂದ್ರೆ ಬಾಯಿ ಬರೋಕ್ಕೆ ಶುರುವಾಗಿತ್ತು ಕೆಳಗಡೆಯಿಂದನೇ. ಬಟ್ ಸಮ್ಮವು ಫಸ್ಟ್ ವ್ಲಾಗಲ್ಲ, ಸುಮ್ಮನೆ ಯಾಕೆ ಅರ್ಧಂಬರ್ಧ ಮಾಡೋದು. ನನಗೆ ಹತ್ತಿನ ಇಲ್ವಾ ಅನ್ನೋದೇ ಡೌಟಲ್ಲಿದ್ದೆ. ಬಟ್ ಏನಂದರೆ ಹತ್ತಲೇಬೇಕು. ಸೊ ಯಾಕಂದರೆ ವ್ಲಾಗ್ ಮಾಡಲೇಬೇಕು. ಆ್ಯಂಡ್ ಇದ್ರದ್ದು ಬಗ್ಗೆ ಎಲ್ಲರಿಗೂ ಕಬ್ಬಾಳಮ್ಮನ ದೇವಸ್ಥಾನ ಬೆಟ್ಟ ಅಂತ ಗೊತ್ತು. ಬಟ್ ಇದಕ್ಕೊಂದು ಒಳ್ಳೆ ಇತಿಹಾಸ ಇದೆ. ಸೊ ನಾನು ಅಲ್ಲಿಂದ ಸೀದಾ ಬಂದಿರೋದೇ ಸ್ಟಾರ್ಟಿಂಗ್ ಪಾಯಿಂಟ್. ನಾನು ಇವಾಗ ಏನು ಹತ್ತದೆ ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಬಟ್ ಕತ್ಲಲ್ಲಿ ಗೊತ್ತಾಗಿಲ್ಲ, ಸುಮ್ಮನೆ ಹತ್ಕೊಂಡು ಹೋದೆ. ಸೊ ಸೀದಾ ಹತ್ಕೊಂಡು ಹೋಗ್ತಾ ಫುಲ್ಲು ಇದೆ, ಡವ ಅಂತಿದೆ. ಇಷ್ಟು ದೂರ ನಡ್ಕೊಂಡು ಬಂದಿರೋದಕ್ಕೆ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ದೇಹ ಹೇಗೆ ಹೋಯ್ದಂತ. ಬಟ್ ಹೋಗೋದಂತೂ ಫಿಕ್ಸು. ಟಾಪ್ ರೀಚ್ ಆಗೋಣ, ಸನ್ರೈಸ್ ನೋಡೋಣ ಅಂದ್ಕೊಂಡೆ ಬೇಗ ಬಂದು. ಬಟ್ ಡೌಟು, ಆಲ್ರೆಡಿ ಕೋಳಿ ಕೂಗೋಕ್ಕೆ ಶುರುವಾಗಿದೆ. ನಾನು ಈ ಥರ ಹೋದರೆ ಸನ್ರೈಸ್ ನೋಡೋದು ಡೌಟೇ. ಸೊ ರೆಸ್ಟೆಲ್ಲ ಆದಮೇಲೆ ಮತ್ತೆ ನಡೆಯೋಕ್ಕೆ ಶುರು ಮಾಡಿದೆ. ನಡೀತಾ ಬಂದಾಗ ಒಂದು ರೇಂಜಲ್ಲಿ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಲೆವೆಲ್ ಆಫ್ ಬೆಟ್ಟ ಹತ್ತಿ ಮುಗಿಸಿದ್ದೀನಿ ಅಂತ. ಅಂದರೆ ಇಲ್ಲಿಂದ ಕೋಟೆ ಶುರು. ಸೊ ನೀವು ನೋಡ್ಬೋದು, ಕೋಟೆ ಗೋಡೆ ಎಲ್ಲ ಇದೆ, ಕತ್ಲೆ ಏನು ಕಾಣಿಸ್ತಾ ಇಲ್ಲ. ಫೈನ್, ಇದು ಫಸ್ಟ್ ಲೆವೆಲ್ ಆಫ್ ಬೆಟ್ಟ ಮುಗೀತು ಅಂತ. ಸೊ ಇಲ್ಲಿಂದ ಹತ್ಕೊಂಡು ಹೋಗಿ ಅಲ್ಲಿ ಏನು ಲೈಟ್ ಕಾಣಿಸ್ತೈತಲ್ಲ ಅವಾಗಲೇ ಅಲ್ಲಿ ಕೂತೆ. ಇವಾಗ ನಾನೇನು ಕೂತಿದ್ದೀನಿ ಅದು ಕೋಟೆ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲಿಂದ ನಿಮಗೆ ಕೋಟೆ ಗೋಡೆಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಐ ಥಿಂಕ್ ಇದು ಮೊದಲನೇ ಅಂತ ಅನಿಸುತ್ತೆ. ಸೊ ಅದೆಲ್ಲ ಆದಮೇಲೆ ಇನ್ನೂ ಎಷ್ಟೊತ್ತು ಒಂದು ಕೂರೋದು. ಸೊ ಅಲ್ಲಿಂದ ಮತ್ತೆ ಪಯಣ ಶುರು. ಇನ್ನೇನು ಅದು ಹತ್ಕೊತ ಬಂದರೆ ಮೆಟ್ಲು ಸಿಗೋಕ್ಕೆ ಶುರು ಆಯಿತು. ಸೊ ಆರಾಮಾಗಿ ಹತ್ಬೋದು ಅಂದ್ಕೊಂಡೆ. ಮುಂದೆ ಹೋಗ್ತಾ ನಾನು ಪಟ್ಟಿದ್ದು ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿರಿ, ಮೆಟ್ಲು ಹತ್ಬೇಕಾದ್ರೆ ಆರಾಮಾಗಿ ಚಿಕ್ಕ ಮೆಟ್ಲು. ಬಟ್ ನಾವು ಹತ್ಬೇಕಾದ್ರೆ ಹಿಂಗೆಲ್ಲ ಇರಲಿಲ್ಲ. ನಾನು ಒಂದು 4 ಸಲ ಹತ್ತಿದ್ದೀನಿ. ಬಟ್ ಅವಾಗ ಇನ್ನೊಂದು ರೂಟಲ್ಲಿತ್ತು, ಕತ್ಲೆ ನಂಗೆ ತೋರ್ಸೋಕ್ಕಾಗ್ತಿಲ್ಲ. ಸೊ ಇದು ಹೀಗಿತ್ತು ಊರು. ಬಂದಿರೋದಿಷ್ಟೇ.
ಈ ಚಳಿಲಿ ಬೇರ್ತಾ ಇದ್ದೀನಿ. ಹಬ್ಬ ಅಂದರೆ ಒಂದು 5% ಬಂದಿರ್ಬೋದು. ಬಂದಿದ್ರೆ ಇದಕ್ಕೆ ಬೇರ್ತಾ ಇದ್ದೀನಿ. ಟಾಪ್ ಹೋಗೋಣ, ಹೋಗ್ತೀನಿ, ಬಟ್ ಟೈಮ್ ಹಿಡಿಯುತ್ತೆ ಅಷ್ಟಂತ ಹೇಳ್ತೀನಿ. ಇದೊಂದೊಂದು ಡೆಸ್ಟಿನೇಷನ್ ರೀಚ್ ಆಗ್ತೀನಿ, ಟೈಮ್ ಹಿಡಿಯುತ್ತೆ. ಸೊ ಬನ್ನಿ ಹೋಗೋಣ, ಎಷ್ಟೊತ್ತು ತೊಗೊತೀನಿ ಅಂತ ಅಟ್ ದ ಎಂಡ್ ಹೇಳೋಣ. ನನ್ನ ದೇಹ ದಪ್ಪ ಇದೆ ಗುರು, 120 kg ದೇಹನ ಹೊತ್ಕೊಂಡು ಬೆಟ್ಟ ಹತ್ತಬೇಕು ಅಂದರೆ ಕಷ್ಟ ಆಗುತ್ತೆ, ಪರವಾಗಿಲ್ಲ. ಮತ್ತಿನ್ನೇನು ಇನ್ನೂ ಎಷ್ಟೊತ್ತು ಅಂತ ಅಲ್ಲೇ ಕೂರೋದು. ಸೊ ಮತ್ತೆ ನಡೆಯೋಣ ಅಂತ ಮೆಟ್ಲನ್ನ 1 2 3 4 ಅಂತ ಒಂದು 70 ಮೆಟ್ಲು ಹತ್ತೋದು, ಮತ್ತೆ ಕೂರೋದು. ಸೊ ಹಿಂಗೆ ಕೂತ್ಕೊಂಡೆ ಹೊರಟೆ. 4th ಟೈಮ್ ನಾನು ಕೂರ್ತಾ ಇರೋದು. ನಾನೇ ಒಂದೇ ಸ್ಪೀಡಲ್ಲಿ ಏನೋ ಬೆಟ್ಟ ಹತ್ತಿಲ್ಲ. ಫೈನ್, ಮಾಡೋಣ, ಹೋಗೋಣ. ನಾನೇ ಮಾಡೋಣ, ಹೋಗೋಣ, ಹತ್ತೋಣ ಅಂತ ಅಂದ್ಕೊಂಡು ಸೀದಾ ಬೆಟ್ಟ ಕುತ್ಕೊಂಡೆ. ಸೊ ಬೆಟ್ಟ ಹತ್ತಕ್ಕೆ ಶುರು ಮಾಡಿದೆ. ಬಟ್ ಹೋಗ್ತಾ ಹೋಗ್ತಾ ಫುಲ್ಲು ಆ ಸುತ್ತಮುತ್ತ ಊರು ಗೊತ್ತಲ್ಲ, ಕನಕಪುರ, ಸಾತ್ನೂರು, ಅಕ್ಕಪಕ್ಕ ಊರು. ಸೊ ಬೆಳಕಲ್ಲಿ ಹಿಂಗೆ ಕಾಣಿಸ್ತಾಯಿತ್ತು. ಸೊ ಅದೊಂದು ವೀಡಿಯೋ ತೊಗೊಂಡು ಕೂತ್ಕೊಂಡೆ. ಸೊ ವೀಡಿಯೋ ಎಲ್ಲ ಆದಮೇಲೆ ಇನ್ನೇನು ಮತ್ತೆ ಮೆಟ್ಲತ್ತಕ್ಕೆ ಶುರು ಮಾಡಲೇಬೇಕಿತ್ತು. ಸೊ ಮೆಟ್ಲತ್ತಕ್ಕೆ ಶುರು ಮಾಡಿದೆ. ಅದೇ 1 2 3 4 ಅಂತ ಮೆಟ್ಲತ್ತಕ್ಕೆ ಶುರು ಮಾಡಿದೆ. ಫೈನಲಿ ಒಂದು ಸ್ಟೇಜ್ವರೆಗೂ ಬಂದೆ. ಅಲ್ಲಿ ಇನ್ನೂ ಸುಸ್ತಾಗಕ್ಕೆ ಶುರು ಮಾಡ್ತು. ಸೊ ಮತ್ತೆ ಸಿಟ್ಟಿಂಗೆ, ಇನ್ನೇನಿಲ್ಲ, ರೆಸ್ಟ್ ಮಾಡಕ್ಕೆ ಕುತ್ಕೊಂಡಿದ್ದಾಯಿತು. ಮತ್ತೆ ಎದ್ದೆ, ಮತ್ತೆ ನಡೆಯೋಕ್ಕೆ ಶುರು ಮಾಡಿದೆ. ಇವಾಗ ಒಂದು ಸ್ವಲ್ಪ ಮೆಟ್ಲೆಲ್ಲ ಕಾಲು ಆರಾಮಾಗಿ ಇಡೋ ಥರ ಇತ್ತು. ಬಟ್ ಕೆಳಗೆಲ್ಲ ಮೆಟ್ಲು ಹಂಗಿಲ್ಲ, ಆರಾಮಾಗಿ ಒಂದು ಚಿಕ್ಕದಾಗಿ ಕಾಲಿಡ್ಬೋದು ಅಷ್ಟೇ. ಸೊ ಹಿಂಗೆ ಹತ್ಕೊಂತ ಮೆಟ್ಲು ಇನ್ನೇನು ಬಂದೆ. ಇದಂಗೆ ವೀತ್ ತೊಗೊಂಡೆ. ಬಟ್ ಏನಪ್ಪ ಅಂದರೆ ಇಲ್ಲಿಗೆ ಒಂದು ಸ್ವಲ್ಪ ದೂರ ಹತ್ತದ್ನಲ್ಲ, ಇಲ್ಲಿಗೆ ಮೆಟ್ಲು ಕ್ಲೋಸ್. ಇಲ್ಲಿಂದ ಇನ್ನೂ ಮಾಡಬೇಕೋ ಏನೋ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಇದಿನ್ನ ನಾವು ಯಾವತ್ತೂ ಹಿಂಗೆ ಈಗ ಅರ್ಧ ಬೆಟ್ಟ ಹತ್ತಿ ಬಂದು ಕೂತಿದ್ದೀನಿ. ಎಷ್ಟು ಬಂದವನು ಪೂರ್ತಿನ ಮುಗಿಸೋಕ್ಕೆ ಟ್ರೈ ಮಾಡೋದಲ್ಲ, ಮಾಡೇ ಮಾಡ್ತೀನಿ. ಬಟ್ ತುಂಬ ಸುಸ್ತಾಗ್ತಿದೆ. ಸೊ ಸ್ವಲ್ಪ ಬಾಯಿ ತಣ್ಣ ಮಾಡ್ಕೊಳ್ಳೋಣ. ಆಮೇಲೆ ಬಾಯಿ ಒಂದು ಸ್ವಲ್ಪ ತೇವ ಮಾಡ್ಕೊಂಡೆ, ಯಾಕಂದರೆ ಸುಸ್ತಾದಾಗ ಜಾಸ್ತಿ ನೀರು ಕುಡಿಬಾರ್ದು ಅಂತ ಗೊತ್ತು. ಸೊ ಅದಕ್ಕೆ ಸಣ್ಣಗೆ ಬಾಯಿ ತೇವ ಮಾಡ್ಕೊಂಡೆ. ಫೈನ್, ರೆಸ್ಟ್ ಮಾಡಿ ಸಮ ಕೆಲವರು ಬೇಗ ಡೆಸ್ಟಿನೇಷನ್ ರೀಚ್ ಆಗ್ತಾರೆ, ಇನ್ನು ಕೆಲವರು ಟೈಮ್ ಹಿಡಿತಾರೆ ಬಟ್ ರೀಚ್ ಆಗ್ತಾರೆ. ಆ ಕ್ಯಾಟಗರಿಗೆ ಸೇರಿದವು ನಾನು ಬೇಗ ರೀಚ್ ಆಗೋ ಥರ ಎಫರ್ಟ್ ಹಾಕ್ತೀನಿ. ಸೊ ಸಾಕು, ರೆಸ್ಟು, ನೋಡೋಣ, ಲೆಟ್ಸ್ ಗೋ. ಕುತ್ಕೊಂಡ್ರೆ ಎದೊಳಕ್ಕಾಗ್ತಿಲ್ಲ, ಎದ್ರಾಗ ಕೂರಕ್ಕಾಗ್ತಿಲ್ಲ. ಈ ಸಿಚುವೇಶನಲ್ಲಿ ನಾವಿದ್ದೀವಿ. ಸೊ ಹಂಗೆ ಎದ್ದ ಮೇಲೆ ಮೆಟ್ಲಿಲ್ವಲ್ಲ ಇಲ್ಲಿಂದ. ಸೊ ಅದು ಕೊರ್ದಿರೋದು ಅಂದರೆ ಬೆಟ್ಟದ ಮೇಲೆ ಹೊತ್ತ ಕೊರ್ದಿರೋದು ಇದ್ರ ಮೇಲೆ ಹೋಗ್ಬೇಕು. ಸೊ ಇಲ್ಲಿ ನೋಡಿ ಕೊರ್ದಿರೋದಲ್ಲ, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಸೊ ಟಾರ್ಚ್ ಆನ್ ಮಾಡಿಕೊಂಡು ನಿಧಾನಕ್ಕೆ ಹಾಗೆ ಹೋದೆ. ಸೊ ಫೈನಲಿ ಹೋದೆ. ಮತ್ತಿನ್ನೇನು ಅಷ್ಟು ಹತ್ತಿದ ತಕ್ಷಣ ಸುಸ್ತು. ಇದು 7ನೇ ಸರಿ ರೆಸ್ಟ್ ಮಾಡೋಕ್ಕೆ ಕೂರ್ತಾ ಇರೋದು. ಹೋಗೋಣ, ಅದೇ ಹೇಳಿದ್ನಲ್ಲ ಹೋಗೋಣ ಅಂತ. ಸೊ ಬನ್ನಿ ಮತ್ತೆ ಹತ್ತಕ್ಕೆ ಶುರು ಮಾಡಿದೆ. ಹತ್ತದೆ ಆರಾಮಾಗಿ ಹತ್ಕೊಂಡು ಹೋದೆ. ಬಟ್ ಏನಂದರೆ ಏನು ಗೊತ್ತಾ, ನಾನು ಇದು ಹತ್ತತಾನೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಹಿಸ್ಟ್ರಿ ಇದೆಲ್ಲ ಹೇಳ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ. ಬಟ್ ಅದೇ ಸುಸ್ತ ಪಡ್ತಾ ಇದ್ದೀನಿ, ನೀವೇ ನೋಡೋರಲ್ಲ. ಸೊ ಬೇಡ ಅಂತ ಮೇಲೆಲ್ಲ ವಾಯ್ಸ್ ಓವರೇ ಕೊಡೋಣ ಅಂತ ಹಂಗೆ ಹತ್ಕೊಂಡು ಹೋಗಿ ಇಲ್ಲೊಂದು ಲೈಟ್ ಸಿಕ್ತಲ್ಲ. ಸೊ ಇಲ್ಲೊಂದು ಬ್ರೇಕು ಫಿಕ್ಸು. ಸೊ ಲೈಟ್ ಸಿಕ್ಕಿದ್ಮೇಲೆ ಕ್ಯಾಮ್ರಾನ ನೀಟಾಗಿಟ್ಟು, ಅಂದರೆ ಫೋನ್ನ ನೀಟಾಗಿಟ್ಟು, ಚೆನ್ನಾಗಿತ್ತು ವ್ಯೂ, ಫುಲ್ಲು ಲೈಟು ಊರು ತುಂಬ. ಸೊ ಅದೆಲ್ಲ ತೊಗೊಂಡು ಮತ್ತೆ ಫೋನ್ ಎತ್ಕೊಂಡು ಮತ್ತೆ ಹತ್ತಕ್ಕೆ ಶುರು ಮಾಡಿದೆ. ಹತ್ತದೆ ಎಷ್ಟಾಗುತ್ತೆ ಅಷ್ಟು ಹತ್ಕೊಂಡೆ ಹೋದೆ. ಹೇಳ್ಬೇಕಂದ್ರೆ ಚೆನ್ನಾಗಿತ್ತು, ಫುಲ್ ಸುಸ್ತಾಗ್ತಾಯಿತ್ತು. ಬಟ್ ನನಗನ್ಸಿದ್ದು ಬೇಗ ರೀಚ್ ಆಗಬೇಕಿತ್ತು ಅಂತ. ಬಟ್ ಕಷ್ಟ ಆಯಿತು ನೋಡಿ, ಆಲ್ರೆಡಿ ಬೆಳಕಾಗಕ್ಕೆ ಶುರು ಆಯಿತು. ಸೊ ನಾನು ಮೇಲೆ ಹತ್ತಕ್ಕೆ ಶುರು ಮಾಡಿದೆ. ಸೊ ಫೈನಲಿ ಸೆಕೆಂಡ್ ಟೈಮ್ ಖುಷಿಯಾಗಿದ್ದು ಎಲ್ಲಿ ಅಂತ ಅಂದರೆ ಈ ಸ್ಪಾಟಲ್ಲಿ. ಬಿಕಾಸ್ ಯಾಕೆ ಅಂದರೆ ಅದು ಆ ಬಂಡೆ ಸ್ಟೇಜು ಮುಗೀತು. ಸೊ ಮತ್ತೆ ಒಂಥರ ಕಾಡು ಥರ ಬರುತ್ತೆ. ಕಾಡು ಅಂದರೆ ಫುಲ್ ಗಿಡ ಮರ ಎಲ್ಲ ಬೆಳ್ಕೊಂಡಿರೋದು. ಸೊ ಆ ಜಾಗ ಬರುತ್ತೆ. ಸೊ ಅದನ್ನ ಹತ್ಕೊಂಡು ಸೀದಾ ಹೊರಟೆ. ಈ ಸಲ ಏನೋ ಹತ್ಬೇಕಾದ್ರೆ ಇಲ್ಲೇನು ಜಾಸ್ತಿ ರೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಸೀದಾ ಹೋದೆ. ಇದು ಕಂಪ್ಲೀಟ್ ಆಗ್ತಾ ಇದ್ದಂಗೆ ಮತ್ತೆ ಇವಾಗ ಕೂತೆ. ಒಂದು 75% ಬಂದಿದ್ದೀನಿ. ಇನ್ನೂ ಅಲ್ಲಿ ಟಾಪ್ ಇದೆ.
ಟಾಪ್ವರೆಗೂ ಹೋಗಬೇಕು. ಇನ್ನು 25% ಹತ್ತಿದ್ರೆ ಮುಗೀತು. ಓಕೆ ಹೋಗೋಣ, ನಾನು ಸ್ವಲ್ಪ ರೆಸ್ಟ್ ಮಾಡಿ ಹೊಡ್ತೀನಿ. ಸೊ ಇನ್ನೇನು 25% ಅಲ್ವಾ, ಬೇಗ ಬೇಗ ಹತ್ತನ ಅಂತಲೇ ಹೋದೆ. ಬಟ್ ನನ್ನ ಕೈಲಂತೂ ನಿಜ ಆಗ್ತಾ ಇರಲಿಲ್ಲ. ಸೊ ಕಷ್ಟಪಟ್ಟು ಇಷ್ಟಪಟ್ಟು ಹೋಗ್ತಾ ಇದ್ದೆ. ಬಟ್ ಹೋಗ್ತಾ ಹೋಗ್ತಾ ನನಗೆ ಆ ವ್ಯೂ ಎಲ್ಲ ಕಾಣಿಸೋದು ನೋಡಿದ್ರೆ ಬೇಗನೆ ಟಾಪಿಗೆ ರೀಚ್ ಆಗಬೇಕು ಅಂತ ಅನ್ನಿಸ್ತಿತ್ತು. ಸೀರಿಯಸ್ಲಿ ಟಾಪ್ ಬಂದ ವ್ಯೂ ಮಾತ್ರ ಮಸ್ತಾಗಿತ್ತು. ಸೊ ಇಲ್ಲಿಂದ ಮತ್ತೆ ಅವರು ಅವಾಗ ಕೊಡ್ದಿರೋ ಮೆಟ್ಲುಗಳೇ ಸಿಕ್ತು. ಸೊ ಮೆಟ್ಲು ಹತ್ಕೊಂಡು ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಒಂದು ಒಳ್ಳೆ ವ್ಯೂದು ಫೋಟೋ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಹಂಗೆ ಗೊತ್ತಲ್ಲ, ಆಲ್ರೆಡಿ ಬೆಳಕು ಬರೋಕ್ಕೆ ಶುರು ಆಗಿತ್ತು. ಅರ್ಧ ಊರು ಬಾಗಿಲು. ಲೆಟ್ಸ್ ಗೋ. ಅದೇ ಅಲ್ಲೇ ಹೇಳಿದ್ನಲ್ಲ, ಲೆಟ್ಸ್ ಗೋ. ಸೊ ಸೀದಾ ಮತ್ತೆ ಹಿಂಗೋ ಇಟ್ಕೊಂಡು ಕಾಲು ಫುಲ್ಲೆಲ್ಲ ನೋವ್ತಾ ಇದೆ, ಆರುದೆ ಅಂತ ಹತ್ಕೊಂಡೆ. ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟೆ, ಯಾಕಂದರೆ ಮೋಡ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಟಾಪ್ಗೋರು ಇನ್ನೂ ಮಸ್ತಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇನ್ನೂ ಮತ್ತೆ ಹತ್ತಕ್ಕೆ ಶುರು ಮಾಡಿದೆ. ಬಟ್ ಇಲ್ಲಿಂದನೂ ಅಷ್ಟೇ ಆರಾಮಾಗಿ ಇನ್ನೇನು ರೀಚ್ ಆದೆ ಅಂತ ಫುಲ್ ಖುಷಿ ಆದೆ. ಆಮೇಲೆ ಗೊತ್ತಾಯಿತು ಇನ್ನೂ ರೀಚ್ ಆಗಿಲ್ಲ ಅಂತ. ಸೊ ಇನ್ನೂ ಸ್ವಲ್ಪ ಹತ್ತಬೇಕು ಅಂತ ಹತ್ತಕ್ಕೆ ಶುರು ಮಾಡಿದೆ. ಈ ಚೈನ್ ಇಟ್ಕೊಂಡು ಹತ್ತೀವಿ ನೋಡಿ, ಆಲ್ಮೋಸ್ಟ್ ಎಂಡ್ ಪಾಯಿಂಟ್ ಅಂದ್ಕೊಳ್ಳಿ. ಇದು ದಿಸ್ ಇಸ್ ದ ಎಂಡ್ ಪಾಯಿಂಟ್. ಚೈನ್ ಹಿಡ್ಕೊಂಡು ಬಟ್ ಹುಷಾರಾಗಿ ಹತ್ಬೇಕು ಈ ಸ್ಪಾಟಲ್ಲಿ. ಸೊ ನೀಟಾಗಿ ಹತ್ಕೊಂಡು ಫುಲ್ ಟಾಪ್ ಹೋಗೋಣ ಅಂತ ಫುಲ್ಲು ಫಾಸ್ಟಾಗಿ ಅಂದರೆ ಒಂದು ಮೀಡಿಯಮಲ್ಲೇ ಸ್ವಲ್ಪ ಬೇಗ ನಡೆದೆ. ಆಮೇಲೆ ಈ ಥರ ಸಿಗುತ್ತೆ. ಸೊ ಆರಾಮಾಗಿ ಹತ್ತಕ್ಕೆ ಶುರು ಮಾಡಿದ್ವಿ. ಏನಪ್ಪ ಮ್ಯಾಟ್ರ್ ಅಂದರೆ ನಾವು ಆಲ್ರೆಡಿ ಟಾಪಿಗೆ ಬಂದಿದ್ದೀವಿ. ಆ ಟಾಪಿಗೆ ಬಂದಿದ್ದೀವಿ ಅನ್ನೋದು ಹೆಂಗೆ ಅಂದರೆ ಇವಾಗ ನಿಮಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ಸಣ್ಣ ವ್ಯೂ ನೋಡ್ಕೊಳ್ಳಿ ಅಂತ ಈಗ ಒಂದು ಫೋಟೋ ಇತ್ತು. ಸೊ ಅದಕ್ಕೆ ಫೋಟೋ ಗ್ಯಾಪಲ್ಲಿ ಹಾಕಿದ್ದೀನಿ. ಅದು ಬಿಟ್ಟರೆ ಎಂತ ಇಲ್ಲ. ಅವಾಗಲೇ ಹೇಳಿದ್ನಲ್ಲ ಆಲ್ಮೋಸ್ಟ್ ಟಾಪಿಗೆ ಬಂದಿದ್ದೀನಿ ಅಂತ. ಇವಾಗ ಏನಿದೆ ಈ ಕೋಟೆ ಕಾಣಿಸ್ತಿದೆಯಾ, ಕಲ್ದು ಫುಲ್ಲು ಗೋಡೆ ಅದನ್ನ ಹತ್ತಿ ಆ ಕಡೆಗೆ ಇಳಿದ್ರೆ ಬೆಟ್ಟ ಹತ್ತಿದ್ದೀವಿ ಅಂತ ಅರ್ಥ. ಸೊ ಅದಕ್ಕೆ ಮುಂಚೆ ಇಲ್ಲಿಂದನೇ ಒಂದು ಆ್ಯಂಗಲಲ್ಲಿ ಒಂದು ವಿಡಿಯೋ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಸೊ ದಿಸ್ ವಾಸ್ ದ ವ್ಯೂ. ಆ್ಯಂಡ್ ಇನ್ನೇನು ಬನ್ನಿ ಹತ್ತಿಳಿದೋಡೋಣ ಅಂತ ಸೀದಾ ಅಣ್ಣ ಹತ್ತಕ್ಕೆ ಶುರು ಮಾಡಿದ್ದೆ. ಹತ್ತಿ ಆ ಕಡೆಗೆ ಜಂಪ್ ಮಾಡಿದೆ. ಸೊ ಜಂಪ್ ಮಾಡಿದ ತಕ್ಷಣ ಅಷ್ಟೊತ್ತು ಹತ್ಕೊಂಡು ಸುಸ್ತು ಪಡ್ಕೊಂಡು ಬಂದಿದ್ದೆಲ್ಲ ರಪ್ ಅಂತ ಸೀರಿಯಸ್ಲಿ ಮಾಯ ಆಗೋಯ್ತು. ಆ ಡೆಸ್ಟಿನೇಷನ್ ರೀಚ್ ಆಗೋವ್ರಿಗಷ್ಟೇ. ಬಟ್ ರೀಚ್ ಆಗಿದ ತಕ್ಷಣ ಪಟ್ಟಂತ ಸುಸ್ತು ಬಸ್ ಎಲ್ಲ ಹಂಗೆ ರಪ್ ಅಂತ ಆಗೋಯ್ತು. ಸೊ ಇವಾಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಸದ್ಯಕ್ಕೆ ನಾನು 90 ಫೀಟ್ ಹೈಟಲ್ಲಿದ್ದೀನಿ, ಅಬೌವ್ ಸೀ ಲೆವೆಲ್. ಸೀರಿಯಸ್ಲಿ ಅದು ಮೇಲೆ ಕೂತ್ಕೊಂಡು ಎಂಟೈರ್ ಊರು ನೋಡೋದಿದೆಯಲ್ಲ, ಅದು ಮಜಾನೇ ಬೇರೆ. ಸೊ ಅದೇ ಜೋಶಲ್ಲಿ ನಾವು ಒಂದಷ್ಟು ವಿಡಿಯೋ ಮಾಡಿಕೊಂಡೆ. ಬಟ್ 120 kg ಇರೋನು ಸಮ್ಮವ್ ಬಂದೆ, ಕಷ್ಟನೋ ಸುಖನೋ ಬಂದೆ. ಬಟ್ ಏನಪ್ಪ ಅಂದರೆ ಇದೇ ಬೆಟ್ಟನ ಇವಾಗ ನಾನು ಹತ್ತಕ್ಕೆ ತೊಗೊಂಡಿದ್ದು ಆಲ್ಮೋಸ್ಟ್ 1.5 hour. ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಕೇಳಿದ ಪ್ರಕಾರ ಅಲ್ಲಿ ಇನ್ನೊಂದಿಬ್ರು ನಾನು ಹೋಗಿ 1 hour ಆದ್ಮೇಲೆ ಬಂದರು, ಅವರೆಲ್ಲ ಒಂದು 45 minutesಲ್ಲಿ ಬಂದರು. ಸೊ ನಾನು ಅದೇ ಥರ ಹತ್ತೋ ಥರ ಆಗ್ತೀನಿ. ಅದಕ್ಕೆ ಮುಂಚೆ ಇದ್ರ ಇತಿಹಾಸ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇದೆಲ್ಲರೂ ಅಂದ್ಕೊಂಡಿರೋಂಗೆ ಚೋಳರ ಕಾಲದಲ್ಲಿ ಕಟ್ಟಿದ್ದಲ್ಲ. ಬಿಕಾಸ್ ಮೇ ಬಿ ಇರ್ಬೋದೇನೋ, ಬಟ್ ವ್ಯಾಲಿಡ್ ಪ್ರೂಫ್ ಅಂತ ಎಲ್ಲೂ ಇಲ್ಲ. ವ್ಯಾಲಿಡ್ ಪ್ರೂಫ್ ಇನ್ನೂ ಸಿಕ್ಕಿಲ್ಲ. ಸೊ ಯಾವುದೂ ಇಲ್ಲ. ಬಟ್ ನಾವು ಇದನ್ನ ಹೊಯ್ಸಳ ಮತ್ತು ಗಂಗರು ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳ್ಬೋದು. ಆ್ಯಂಡ್ ಇದು ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಜೈನ್ ಪೀರಿಯಡ್ಗೆ ಬರೋಣ. ಆಫ್ಟರ್ ದಿ ನಿರ್ವಾಣ ಆಫ್ ಮಹಾವೀರ, ಅಂದರೆ ಮಹಾವೀರ ಮೋಕ್ಷ ತಗೊಂಡ್ಮೇಲೆ ತುಂಬ ಜನಗಳು ಋಷಿಗಳಾಗ್ತಾರೆ. ಅದರಲ್ಲಿ ಭದ್ರಬಾಹು ಸ್ವಾಮಿ ಅನ್ನೋರು ಈ ದೇಶ ಮುಂದಿನ 12 ವರ್ಷ ಬರಗಾಲದಲ್ಲಿ ಸಫರ್ ಪಡ್ತಾರೆ ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡ್ತಾರೆ, ಜೈನರೆಲ್ಲ ದಕ್ಷಿಣದಿಂದ ಸೌತ್ಗೆ ಬರ್ತಾರೆ, ಅಂದರೆ ಉತ್ತರ ಪಥದಿಂದ ದಕ್ಷಿಣ ಪಥಗೆ. ಸೊ ಅವಾಗ ಬಂದಾಗ ಕೆಲವು ಫಾಲೋವರ್ಸು ಮಾಂಕ್ಸ್ ಇರ್ತಾರೆ, ಗೊತ್ತಾ ಯಾರ್ಯಾರಲ್ಲಿ ಬಂದರು, ಅವರು ಪೀಸ್ಫುಲ್ ಆಗಿರೋ ಜಾಗ ಹುಡುಕ್ತಾ ಇರಬೇಕಾದ್ರೆ ಸೊ ಕೆಲವ್ರು ಏನು ಮಾಡ್ತಾರೆ, ಕಾಟವಪುರ ಅಂತ ಶ್ರವಣಬೆಳಗೊಳ, ತಿಪ್ಪೂರು ಇಲ್ಲೇ ಇದೆ, ಅದಕ್ಕೆ ಮದ್ದೂರ್ ಹತ್ರ. ಅದು ಇನ್ನೊಂದು ಸಲ ಹೋದಾಗ ನಾನು ತೋರಿಸ್ತೀನಿ. ಆ್ಯಂಡ್ ನಿಂಬ ಗ್ರಾಮ ಅಂತ ಚನ್ನಪಟ್ಟಣ ತಾಲೂಕೆ, ಆ್ಯಂಡ್ ಗೊಮ್ಮಟಗಿರಿ ಮೈಸೂರು ತಾಲೂಕು, ಕನಕಗಿರಿ ಚಾಮರಾಜನಗರ ತಾಲೂಕು. ಈ ಥರ ಇದ್ದಾಗ
ಸೊ ಅವರೆಲ್ಲ ಈ ಥರ ಬೆಟ್ಟದ ಮೇಲೆ ಬಂದು ಮಾಮೂಲಿ ತಪ ಅವೆಲ್ಲ ಮಾಡ್ಕೊತಾ ಇರ್ತಾರೆ. ಸೊ ಇದು ಗಂಗರ ಕಾಲಮಾನ ಇದೆಲ್ಲ. ಸೊ ಗಂಗರ ಕಾಲದಲ್ಲಿ ಇದು ನಡಿಬೇಕಾದ್ರೆ ಗಂಗಾ ರಾಜನೋ ಅಥವಾ ಅವ್ರ ಮಕ್ಕಳ ಗೊತ್ತಿಲ್ಲ, ಇವ್ರಿಗೆ ಇದು ಹತ್ತಿ ಇಳಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಸೊ ಈ ಹೊಂಡ, ಈ ಹತ್ತಕ್ಕೆ ಮೆಟ್ಲುಗಳು ಇದೆಲ್ಲ ಮಾಡ್ಕೊಡ್ತಾರೆ. ಸೊ ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಒಂದು ಏನಂದರೆ ಇಲ್ಲಿದ್ದು ಸ್ಪೆಷಲ್ ಏನಂದರೆ, ಇವಾಗ ನಾನು ಕರ್ಕೊಂಡು ಹೋಗ್ತೀನಿ ನೋಡಿ, ನಿಮ್ಗೆ ಅಲ್ಲಿ ಜಾಗ ಕಾಣಿಸ್ತಿದ್ಯಾ, ಅದು ಬಂದು ಪ್ರಿಸನ್, ಜೈಲು. ಈ ಜೈಲು ತುಂಬ ಫೇಮಸ್ ಆಗಿದ್ದು ಯಾವಾಗ ಅಂದರೆ ನಮ್ಮ ಮೈಸೂರು ಒಡೆಯರ್ ಕಾಲದಲ್ಲಿ. ಏನಕ್ಕೆ ಅಂತ ಹೇಳ್ತೀನಿ, ಬನ್ನಿ ಅಲ್ಲಿಗೆ ಹೋಗೋಣ. ಇವಾಗ ಅಲ್ಲಿ ದೇವಸ್ಥಾನ ಏನಿದೆ ಕಬ್ಬಾಳಮ್ಮಂದು ಅಂತ, ಆ ದೇವಸ್ಥಾನದಿಂದ ಹಿಂದೆನೇ ಇರೋದು ಈ ಜೈಲು. ಸೊ ಅಲ್ಲಿಂದ ಅದು ಕೆಳಗಡೆ ನೀಟಾಗಿ ನಡ್ಕೊಂಬಂದ್ರೆ ಸೀದಾ ನಮ್ಗೆ ಈ ಜೈಲು ಸಿಗುತ್ತೆ. ಈ ಜೈಲು ಏನಪ್ಪ ಅಂದರೆ ಆಲ್ಮೋಸ್ಟ್ ಕನ್ವಿಕ್ಟ್ ಪೀಪಲ್ ಎಲ್ಲರೂ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲೇ ಕೂಡಾಕ್ತಾ ಇದ್ದಿದ್ದು. ಬಟ್ ವಿಶೇಷ ಏನಂದರೆ ಇದೇ ಜೈಲಲ್ಲೇ ಪಾಪ ನಮ್ಮ 7ನೇ ಚಾಮರಾಜ ಒಡೆಯರ್ ಸತ್ತಿದ್ದು. ಹೇಗೆ ಅಂದರೆ ಅವ್ರ ಆಸ್ಥಾನದಲ್ಲಿ ದಳವಾಯಿ ದೇವರಾಜಯ್ಯ ಅಂತ ಒಬ್ಬ ಇದ್ದ. ಅವ್ನಿಗೆ ಯಾರ್ಯಾರಾಗಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಹಾಕೋದು, ಇಲ್ಲಿಂದ ಸಾಯಿಸ್ಬಿಡೋದು ತಂದು ಕೂಡಾಕಿ. ಸೊ ಇದನ್ನ ಕ್ವಶನ್ ಮಾಡಿದಾಗ 7ನೇ ಚಾಮರಾಜ ಒಡೆಯರ್ನೇ ಕರ್ಕೊಂಬಂದು ಇಲ್ಲಿ ಕೂಡಾಕಿ ಅವ್ರು ಸಾಯೋವರೆಗೂ ಇಲ್ಲಿದ್ರು ಅನ್ನೋದು ಹಿಸ್ಟ್ರಿ. ಸೊ ಇಂಥ ಜಾಗನೆಲ್ಲ ಬಂದಾಗ ಸುಮ್ಮನೆ ಬೆಟ್ಟ ಹತ್ತಿ ದೇವ್ರ ಕೈ ಮುಗಿತೀವಿ, ಕರೆಕ್ಟು, ಇಂಥವೆಲ್ಲ ನೋಡ್ಕೊಂಬನ್ನಿ, ಇದೆಲ್ಲ ಪದೇ ಪದೇ ಸಿಗಲ್ಲ. ಬಟ್ ಏನಪ್ಪ ಅಂದರೆ ಇಲ್ಲಿ ಇಂಥ ಪಾಪ ಚಾಮರಾಜ ಒಡೆಯರು ಇಲ್ಲಿ ಸತ್ತಿದ್ರು. ಬಟ್ ಇಲ್ಲಿ ನೀವು ನೋಡ್ಬೋದು, ಯಾವ ಗೋಡೆ ಮೇಲೆ ನೋಡಿದ್ರು ಅವನ ಜೊತೆ ಇವಳ ಹೆಸರು, ಇವನ ಜೊತೆ ಅವಳ ಹೆಸರು ಇತ್ತು. ಫೈನ್, ಇದು ಆ್ಯಕ್ಚುಲಿ ಪ್ರಿಸನ್ದು. ನಂತರ ಈ ಒಡೆಯರು ಟಿಪ್ಪು ಕಾಲ ಇದೆಲ್ಲ ಮುಗ್ದಾದ್ಮೇಲೆ ಬ್ರಿಟಿಷ್ ಬರ್ತಾರೆ ಗೊತ್ತಾ. ಬ್ರಿಟಿಷ್ ಅವರು ಇಲ್ಲಿ ತಳ್ಳಕ್ಕೆ ಮೇಲ್ ಕರ್ಕೊಂಬಂದು ಯಾರ್ಯಾರು ಕನ್ವಿಕ್ಸ್ ಇರ್ತಾರೆ, ಅವ್ರ ವಿರೋಧಿಗಳು ಯಾರ್ಯಾರು ಇರ್ತಾರೋ ಅವ್ರನ್ನ ಕರ್ಕೊಂಬಂದು ರಪ್ ಅಂತ ತಳ್ಳಿಬಿಡ್ತಿದ್ರಂತೆ. ಸೊ ಆ್ಯಕ್ಚುಯಲ್ ಬಂದು ಇದು. ಆ್ಯಂಡ್ ಮತ್ತೆ ಇದ್ರ ಹಿಸ್ಟ್ರಿ ಭಾಗ ಬರೋಣ ಅಂದರೆ, ಜೈನರದ್ದು ಇದೆಲ್ಲ ಆದಮೇಲೆ, ಗಂಗರ ಆದಮೇಲೆ ಅಫಿಷಿಯಲ್ ಆಗಿ ಇವರು ಹೊಯ್ಸಳದವ್ರು ಬಂದು ಈ ಕೋಟೆ ಕಟ್ಕೊಳ್ಳೋದು ಅಂತ. ಅಕಾರ್ಡಿಂಗ್ ಟು 1250 ಪ್ರಕಾರ ಈ ಕೋಟೆ ಬಂದು ಹೊಯ್ಸಳ ರಾಜ್ಯಕ್ಕೆ ಸಿಕ್ಕಿದ್ದು. ನಂತರ 17th ಸೆಂಚುರಿಯಲ್ಲಿ ಈ ಜಾಗನ ಚನ್ನಪಟ್ಟಣದ ಲೋಕಲ್ ಪಾಳೆಗಾರ ರೂಲ್ ಮಾಡ್ತಾ ಇರ್ತಾನೆ. ಅವ್ರ ಹೆಸರು ಬಂದು ಬೈರೇಗೌಡ. ಸೊ ಕಾಲ ಹೋಗ್ತಾ ಇದು ಅಂಡರ್ ಮೈಸೂರು ಒಡೆಯರ್ ಬರುತ್ತೆ, ಆಮೇಲೆ ಹೈದರ್ ಅಲಿ ಖಾನ್, ಆಮೇಲೆ ಟಿಪ್ಪು ಸುಲ್ತಾನ್, ನಂತರ ಬ್ರಿಟಿಷ್. ಸೊ ದಿಸ್ ವಾಸ್ ದ ಮೇನ್ ಪರ್ಪಸ್. ಇದು ಇದ್ರ ಹಿಸ್ಟ್ರಿ. ಸೊ ಬನ್ನಿ ಹಂಗೆ ಮುಂದೆ ಹೋಗ್ತಾ ಎಲ್ಲ ನೋಡ್ಕೊಂಬರೋಣ. ಮೇಲೆ ನಮ್ಮ ಡಾಗೇಶ್ ಬಾಯ್ ಇದ್ದಾರೆ. ಏನ್ರಿ ಸ್ಪೆಷಲ್ಲು? ಎಲ್ಲ ಆರಾಮ? ಓಕೆ, ಸ್ಟಿಲ್ ಅನ್ನೋನ್, ಫೈನ್. ಓಕೆ ಬರುವ. ನನಗೊಂದೇ ಒಂದು ಡೌಟು, ಏನು ಗೊತ್ತಾ, ಚೆನ್ನಾಗಿ ಇಲ್ಲಿ ಕರ್ಕೊಂಬಂದು ಪಾಪ ಅವನ್ನ ಕೂಡಾಕಿ ಸಾಯಿಸ್ತಿದ್ರು ಅಂತೆ ಬ್ರಿಟಿಷ್ ಇದರಲ್ಲಿ. ಅಷ್ಟೆಲ್ಲ ಮಾಡಾಕೋದು ಅವ್ನಿಗೆ ಚೆನ್ನಾಗಿ ತಿನ್ಸಿ ದಪ ಮಾಡಿ ನಂತರ ಮೇಲೊತ್ತು ಅಂತ ಗೊತ್ತಾಗ್ಬಿಟ್ಟಿದ್ರೆ ಅವ್ನಿಗೆ ಸಾಕಾಗಿರೋದು. ಆಮೇಲೆ ಒಂದು ಸ್ವಲ್ಪ ದಿವಸ ಇಟ್ಟು ತಳುವುದಿತ್ತು. ಏನೋ ಅವ್ರವ್ರ ಇಷ್ಟ, ಅವ್ರಿಗೆ ಹೆಂಗೆ ಬೇಕು ಹಂಗೆ ಸಾಯಿಸ್ತಾರೆ. ಇವಾಗೂ ಸೇಮ್ ಅದೇ ತಾನೇ ನಡೀತಿರೋದು ಪೊಲಿಟಿಕಲಿ. ಸೊ ದಿಸ್ ಇಸ್ ದ ವ್ಯೂ ಗಾಯ್ಸ್. ಎಂಜಾಯ್ ಮಾಡಿರಿ, ಮಸ್ತ್ ಐತೆ, ಬರ್ರಿ. ಫೈನ್. ಸೀರಿಯಸ್ಲಿ ನಾನು ಅಷ್ಟು ದೂರದಿಂದ ಅಷ್ಟು ದೂರದಿಂದ ಬಂದು ಹತ್ಲ ಬೇಡವಾ ಅಂತ ಹತ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಒನ್ಸ್ ಆ ಡೆಸ್ಟಿನೇಷನ್ ಅನ್ನೋದು ರೀಚ್ ಆಗ್ತೀವಲ್ಲ, ಅಲ್ಲಿಗೆ ಮುಗೀತು. ಹೋಗೋ ದಾರಿ ಕಷ್ಟ ಇರುತ್ತೆ, ಬಟ್ ಡೆಸ್ಟಿನೇಷನ್ ಅನ್ನೋದು ರೀಚ್ ಆದಮೇಲೆ ಅಲ್ಲಿ ಸಿಗೋ ಮಜಾ ಇದೆಯಲ್ಲ, ಆ ಫೀಲ್ ಇದೆಯಲ್ಲ, ಅದನ್ನ ನೀವು ಮಾತ್ರ ಎಂಜಾಯ್ ಮಾಡಬೇಕು. ಬೇರೆಯವ್ರು ಯಾರು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಹೇಳಿ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ, ಬನ್ನಿ. ಸದ್ಯಕ್ಕೆ ನಾನಿವಾಗ ಮೋಡದೊಳಗಡೆ ಇದ್ದೀನಿ. ಗಾಳಿ ಮುಕ್ಲಾರೆ ಹೊಡಿತಾ ಇದೆ. ಸೊ ಇರಲಿ, ಇದೇ ಯಾರೋ ಒಂದು ವೀಡಿಯೋಗೆ ಇದೊಂದು ಸಾಂಗ್ ಹಿಂಗೆ ಹಾಕ್ಬಿಟ್ಟು ಸೊ ಹಂಗೆ ಹೋಗೋಣ. ಗಾಳಿ
ಗಾಡಿ ಮಾತ್ರ ಗಾಯ್ಸ್ ಅಕ್ಕನ್ ಚಿಂದಿ. ಸೊ ಇನ್ನೊಂದು ಟಾಪ್ ಆ್ಯಂಗಲು ಆ್ಯಂಡ್ ಇದು ಬಾಟಮ್ ಆ್ಯಂಗಲ್. ಸೊ ಹುಷಾರಾಗಿ ಹೋಗೋಣ. ಜಾಗ ಕಿರಿದಾಗಿದೆ, ದಯವಿಟ್ಟು ನಿಧಾನವಾಗಿ ಚಲಿಸಿ. ಈ ಜಾಗದ್ದು ಇನ್ನೂ ಒಂದು ಮಸ್ತ್ ಇತಿಹಾಸ ಇದೆ. ಏನಪ್ಪ ಅಂದರೆ ಮರಾಠ ಚೀಫ್ ಕ್ಯಾಪ್ಟನ್ ಅಂದರೆ ಪಾಳೆಗಾರ ಒಬ್ಬ ಇದ್ದ, ಮುರಾರಿ ರಾವ್ ಗೋರ್ಪಡೆ ಅಂತ. ಅವನ್ನ ಹೈದರ್ ಅಲಿ ಖಾನು ಕೂಡ ಕರ್ಕೊಂಬಂದು ಲೈಕ್ ಅವ್ರನ್ನ ಸೋಲ್ಸ್ಬಿಡ್ತಾರೆ. ಯಾರನ್ನ, ಮುರಾರಿ ರಾವ್ ಗೋರ್ಪಡೆ ಇದ್ರಲ್ಲ ಮರಾಠ ಪಾಳೆಗಾರ, ಅವನ್ನ ಸೋಲಿಸಿ ಅವನ ಎಂಟೈರ್ ಫ್ಯಾಮಿಲಿನ ಕರ್ಕೊಂಬಂದು ಇಲ್ಲೇ ಇಟ್ಟು ಅವ್ರು ಸಾಯೋವರೆಗೂ ಇಲ್ಲೇ ಇರ್ತಾರಂತ, ಇಲ್ಲೇ ಇಡ್ಸಿರ್ತಾನೆ. ಸೊ ಇದು ಒಂದು ಹಿಸ್ಟ್ರಿ ಇದೆ. ಸೀರಿಯಸ್ಲಿ ನಾವೊಂದು ಜಾಗಕ್ಕೆ ಹೋಗ್ತೀವಿ ಅಂದಾಗ ಜಾಗ ಸುಮ್ಮನೆ ಹೋಗಿ ಬರೋದಕ್ಕಿಂತ ಕೆಲವೊಂದು ಇಂಪಾರ್ಟೆಂಟ್ ಇತಿಹಾಸ ಇರುತ್ತೆ. ನಾನೇನಂದರೆ ಪುರಾಣಗಳಿಗಿಂತ ಇತಿಹಾಸ ತುಂಬ ಇಂಟ್ರೆಸ್ಟ್ ಇದೆ ನನಗೆ ತಿಳ್ಕೊಳ್ಳೋಕ್ಕೆ. ಸೊ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್, ರಿಯಲ್ ಹಿಸ್ಟ್ರಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಟಿಪ್ಪು ಇಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ತಳ್ತಿದ್ದ ಅಂತಾರೆ. ಟಿಪ್ಪು ಡ್ರಾಪು, ಹೈದರ್ ಅಲಿ ಡ್ರಾಪು ಅಂಥದ್ದೇನೂ ಇಲ್ಲಿಲ್ಲ, ಯಾಕಂದರೆ ಹಿಸ್ಟ್ರಿ ಇಲ್ಲ. ಸೊ ಇದು ಬ್ರಿಟಿಷ್ ಕಾಲದಲ್ಲಿ ಇದಾಯಿತು. ಬ್ರಿಟಿಷ್ ರಾಜ ಅಂತ ಯಾರಿದ್ದ ಅವನು ಇದನ್ನೆಲ್ಲ ಮಾಡ್ತಿದ್ದ. ಸೊ ಆಮೇಲೆ ಡ್ಯೂರಿಂಗ್ ಟಿಪ್ಪು ಪೀರಿಯಡ್, ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಈ ಜಾಗ ಇದೆಯಲ್ಲ, ಮಿಲ್ಟ್ರಿ ಅವ್ರಿಗೂ ಮತ್ತು ಈ ಕೈದಿಗಳಿಗೆ ಏನಿರ್ತಿದ್ರು ಅವ್ರಿಗೆ ಮೇ ಬಿ ದವಸ ಧಾನ್ಯಗಳನ್ನ ಕೂಡಿಡ್ತಾ ಇದ್ದಿದ್ದು ಜಾಗ ಅನಿಸುತ್ತೆ ಮೇ ಬಿ. ಯಾಕಂದರೆ ಇದು ಟಿಪ್ಪು ಕಾಲದಲ್ಲಿ ಮಿಲಿಟ್ರಿ ಔಟ್ಪೋಸ್ಟ್ ಮತ್ತು ಪ್ರಿಸನ್ ಆಗಿತ್ತು. ನಾನು ನಿಮಗೆ ಪ್ರಿಸನ್ ತೋರಿಸ್ದೆ. ಇದು ಬೇಸಿಕಲಿ ಬಂದು ನನಗನ್ಸಿದ ಪ್ರಕಾರ ದವಸ ಧಾನ್ಯನೆಲ್ಲ ಎತ್ತಿಡಕ್ಕೆ ಇಟ್ಟಿದ್ದಿದ್ದು ಜಾಗ ಅನಿಸುತ್ತೆ. ಫೈನ್. ಇವಾಗ ನಾನೇ ಇದನ್ನು ಕೆಡವಿದ್ದು. ಬಗ್ಗಿ ನಡೆಯಿರಿ. ಸೊ ಅದೆಲ್ಲ ನೋಡಿದ್ದಾಯಿತು. ಅದು ನನಗನ್ಸಿದ್ದು ಅದು ಏನು ಅಂತ ಪಕ್ಕ ಇಲ್ಲ, ಬಿಕಾಸ್ ಅದು ಒಂದು ರೂಮ್ ಥರ ಇರೋದ್ರಿಂದ, ಒಂದು ಕೊಠಡಿ ಥರ ಇರೋದ್ರಿಂದ ಮೇ ಬಿ ಅಲ್ಲಿ ಇಡ್ತಾ ಇರ್ಬೋದು ಅಂತ. ಸೊ ಇವಾಗ ನಾನು ಬರ್ತಾ ಇದ್ದೀನಿ, ಇದೆಲ್ಲ ಗೋಡೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ಗೋಡೆ ಇದೆಯಲ್ಲ. ಸೊ ಇದ್ರ ಮೇಲೆ ಹತ್ತಿ ತೋರಿಸ್ತೀನಿ ರೀ. ನಾವು ಇದ್ರ ಮೇಲೆ ಹತ್ತಿದ್ರೆ ಒಳಗೆ ಬಂದರೆ ಈ ಥರ ಗೋಡೆ ಇದೆಯಲ್ಲ, ಈ ಗೋಡೆ ಸುತ್ತನೂ ಇದೆ. ಮೇ ಬಿ ಮಿಲ್ಟ್ರಿ ಇಲ್ಲಿರ್ಬೋದಿತ್ತೇನೋ, ಇಲ್ಲಿದ್ರೇನೋ. ಸೊ ಎಕ್ಸಾಕ್ಟಾಗಿ ಏನಿತ್ತು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಇದು ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಟಿಪ್ಪು ಕಾಲದಲ್ಲಿ ಈ ಜಾಗನ ಜಫರಾಬಾದ್ ಅಂತ ರೀನೇಮ್ ಮಾಡಿದ್ದಂತೆ, ಅಂದರೆ ಮತ್ತೆ ಹೆಸರು ಚೇಂಜ್ ಮಾಡಿದ್ದಂತೆ. ತದನಂತರ ಅವನು ಬಂದಮೇಲೆ ವಾಪಸ್ ಏನೇನು ಹೆಸರು ಬೇಕು ಆ ಹೆಸರುಗಳು ನಮಗೆ ಬಂದಿದೆ, ಆ್ಯಕ್ಚುಯಲ್ ಹೆಸರು ಏನಿತ್ತು ಅಂತ. ಸೊ ನನಗೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ವಾಪಸ್ ಓಡೋಣ ಅಂತ ಬಂದೆ. ಈ ಕೊಂಡ ಇದೆಯಲ್ಲ, ಈ ಕೊಂಡ ತುಂಬ ಸೂಪರಾಗಿದೆ. ಬಟ್ ಇದು ಸ್ಟಾರ್ಟಿಂಗ್ ಬಂದಲ್ಲೇ ಸಿಗುತ್ತೆ. ನಾನು ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ. ಬಟ್ ಈ ಕೊಂಡದಲ್ಲಿ ನೀರೊಳಗಡೆ ಕಾಲು ಬಿಟ್ಕೊಂಡು ಕೂತ್ಕೊಂಡ್ರೆ ಒಳ್ಳೆ ಮಜಾ ಅಂದ್ಕೊಳ್ಳಿ. ಅದೇನೋ ಮಾಲಲ್ಲೆಲ್ಲ ಮಾಡಿಸ್ತಾರಲ್ಲ ಆ ಥರ ಫೀಲ್ ಕೊಡುತ್ತೆ, ಫಿಶಸ್ ಎಲ್ಲ ಬಂದು. ಆಮೇಲೆ ಬೆಟ್ಟಕ್ಕೂ ಕಬ್ಬಾಳವಂಗು ಜೈ ಅಂತ ಹೇಳಿ ಇಳಿಯೋಕ್ಕೆ ಶುರು ಮಾಡಿದೆ. ಸೊ ಇಳಿಬೇಕಾದ್ರೆ ದಾರಿ ತಪ್ಪಿದೆ. ಸೊ ಮತ್ತೆ ಎಲ್ಲೋ ಬೇರೆ ಕಡೆ ಹೋಗಿದೆ. ಸೊ ಹತ್ತಿದ್ದಿದ್ದು ನೆನಪಾಗಿರಲಿಲ್ಲ, ಡೈರೆಕ್ಟ್ ಕೆಳಗಿಳಿಬೋದು ಅಂತ. ಸೊ ವಾಪಸ್ ಹೋಗಿ ಅದೇ ಫಸ್ಟ್ ಸ್ಟಾರ್ಟಿಂಗೆಲ್ಲ ಕೋಟೆ ಏನು ಹತ್ತಿದ್ದೆ ಅದನ್ನ ಇಳಿದೆ. ಬಟ್ ಇನ್ನೂ ಇರಬೇಕು ಅಂತ ಅನ್ನಿಸ್ತು. ಬಟ್ ಬೇಡ, ಬೆಂಗಳೂರಿಗೆ ಬೇಗ ಬಂದು ಬೇರೆ ಕೆಲಸಗಳು ನೋಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಬೇಗ ಇಳ್ದು ನಾನು ಹೊರಟೆ. ಸೊ ಹತ್ಬೇಕಾದ್ರೆ 1.5 ಗಂಟೆ ತೊಗೊಂಡಿದ್ದವು ನಾನು. ಇಳಿಬೇಕಾದ್ರೆ ಎಷ್ಟು ತೊಗೊತೀನಿ ಅಂತ ಚೆಕ್ ಮಾಡೋದೆ ಅಂದ್ಕೊಂಡು ಟೈಮೆಲ್ಲ ಸೆಟ್ ಮಾಡಿಕೊಂಡೆ. ಇಳಿಬೇಕಾದ್ರೆ ಏನು ಅನಿಸಿಲ್ಲ, ಬಿಕಾಸ್ ಇಲ್ಲೇನು ಅನಿಸಿಲ್ಲ, ಎಲ್ಲ ಮೆಟ್ಲಿತ್ತು. ಆ್ಯಂಡ್ ನಾನು ಇಳಿಯೋಕ್ಕೆ ಶುರು ಮಾಡಿದಾಗ ಜನಗಳು ಬರೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಮೋರ್ ಓವರ್ ಬೆಟ್ಟದ ಮೇಲೆ ಆಲ್ಮೋಸ್ಟ್ ಒಂದು 1 ಅವರ್ ನಾನೇ ಇದ್ದೆ. ಸೊ ಮತ್ತೆ ಇಳಿಯೋಕ್ಕೆ ಶುರು ಮಾಡಿದೆ. ಅವಾಗ ಹೇಳಿದ ಚೈನ್ ಹಿಡ್ಕೊಂಡು ಹತ್ತಕ್ಕೆ ಶುರು ಮಾಡ್ಬೇಕಂತ. ಸೊ ಇದೇ ಜಾಗ, ಇದರಲ್ಲಿ ಆರಾಮಾಗಿ ಇಳಿಬೋದು ಅಂತ ಅಲ್ಲ, ಇದೇ ಸ್ಲಿಪ್ಪರಿ ಜಾಗ. ಸೊ ಶೂ ನಾನು ರೆಕಮೆಂಡ್ ಮಾಡಲ್ಲ. ಶೂಗಿಂತ ಬರೀ ಕಾಲಲ್ಲಿ ಬಂದರೆ ಆರಾಮಾಗಿ ಹತ್ಬೋದು ಅನ್ನೋದು ನನ್ನ ಪ್ರಕಾರ. ಸೊ ಇವಾಗ ಟಾಪಿಂದ ಇಲ್ಲಿಗೆ ಬಂದಿದ್ದೀನಿ. ಹತ್ತಬೇಕಾದ್ರೆ ಇದ್ದಿದ್ದು ಸುಸ್ತು, ಇಳಿಬೇಕಾರಿಲ್ಲ. ಬಟ್ ಏನಪ್ಪ ಅಂದರೆ ಜಾರ್ತಿತ್ತು. ಸೊ ಬೇಗನೆ ಇಳ್ಕೊಂಬಂದೆ ಫೈನಲಿ.
ಇವಾಗ ಇಳ್ಕೊಂಬನ್ನಲ್ಲ, ಇವಾಗ ಝೂಮ್ ಆಗ್ತಾಯಿದ್ದೀನಿ ನೋಡಿ, ಆ ಜಾಗದಲ್ಲಿ ನಾನು ಗಾಡಿ ನಿಲ್ಲಿಸಿದ್ದೀನಿ. ಸೊ ಮತ್ತಿನ್ನೇನು ಇಳಿಯೋಕ್ಕೆ ಶುರು ಮಾಡಿದೆ. ತುಂಬ ಜನ ಹತ್ತಕ್ಕೆ ಕಷ್ಟ ಬೀಳ್ತಾಯಿದ್ರು. ಒಂದು ಆ್ಯಂಗಲಲ್ಲಿ ನನಗೆ ಖುಷಿ ಆಯಿತು. ಯಾಕೆ ಅಂದರೆ ಇವ್ರುಗಳ ಜೊತೆ ಎಲ್ಲರೂ ಹತ್ತಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗೋದು. ಯಾಕಂದರೆ ಅಷ್ಟು ನಿಧಾನಕ್ಕೆ ನಾನು ಹತ್ತಿದ್ದೀನಿ ಕೂತ್ಕೊಂಡು ಒಂದು 10 ಸಲ. ಸೊ ಬೆಳಗ್ಗೆ ಬರ್ಬೇಕಾದ್ರೆ ಮೆಟ್ಲು ಹತ್ಕೊಂಬನ್ನಲ್ಲ, ಅವ್ರು ಬರ್ತಾಯಿದ್ದು ಮೆಟ್ಲು ಹತ್ಕೊಂಬರ್ತಾಯಿದ್ದ ಜಾಗ. ನಾನು 4 ಸಲ ಎದ್ದಾಗ ಮೆಟ್ಲಿಲ್ದಂಗೆ ಬಂದಿದೆ ಅಂತ ಹೇಳಿದ್ನಲ್ಲ, ಅದಿದೆ ಜಾಗ. ಇವಾಗ ಏನಿದೆ ಈ ಜಾಗ, ಮೆಟ್ಲಿಲ್ದಿರ ಆ ಕಡೆಯಿಂದ ಬಂಡೆಕಲ್ ಮೇಲೆ ನಡ್ಕೊಂಬರ್ತೀವಿ. ಆ ಬಂಡೆಯಿಂದ ಸೇಮ್ ಇವಾಗ ಅಲ್ಲಿ ಹತ್ಬೇಕಾದ್ರೆ ಒಂದು ಸ್ವಲ್ಪ ಕಾಲು ಹತ್ತಕ್ಕೆ ಮೆಟ್ಲು ಥರ ಮಾಡಿದ್ರಲ್ಲ, ಹಂಗೆ ಕೊರ್ದವ್ರೆ. ಸೊ ಇವಾಗ ಆ ರೂಟಲ್ಲೇ ಇಳ್ಕೊಂಡು ಹೋಗೋಣ ಬನ್ನಿ. ಸ್ವಲ್ಪ ಇದೇನಪ್ಪ ಅಂದರೆ ಸ್ವಲ್ಪ ಸ್ಲಿಪ್ರಿ, ತುಂಬ ಸ್ಲಿಪ್ರಿ ಇರುತ್ತೆ. ಮಳೆಗಾಲದಲ್ಲಂತೂ ಇಂಥವೆಲ್ಲ ಟ್ರೈಯೇ ಮಾಡೋಕ್ಕೆ ಹೋಗ್ಬಾರ್ದು, ಅದು ಶೂ ಹಾಕ್ಕೊಂಡು. ಸೊ ಇವಾಗ ಹಿಂಗೆ ಇಳ್ಕೊಂಡು ಹೋಗೋದು ಈ ಜಾಗದಲ್ಲಿ. ಏನಿದೆ ಇಲ್ಲಿ ಇಟ್ಕೊಳಕ್ಕೆ ಏನು ಕೊಟ್ಟಿದ್ದಾರಲ್ಲ, ಅದು ಇಟ್ಕೊಂಡು ಹಂಗೆ ಹೋಗೋದು. ನಾವೇ ಆ ಕಡೆಯಿಂದ ಹತ್ಕೊಂಬಂದರೆ ಈ ಆ್ಯಂಗಲಲ್ಲಿ ಹೋಗ್ತಿದ್ವಿ. ಸೊ ಬನ್ನಿ ಹೋಗೋಣ ಹಂಗೆ. ಇಟ್ಕೊಳಕ್ಕೆಲ್ಲ ಏನು ಪರವಾಗಿಲ್ಲ, ಸೈಡಿಗೆಲ್ಲ ಇಟ್ಕೊಳಕ್ಕೆ ಚೆನ್ನಾಗೇ ಕೊಟ್ಟಿದ್ದಾರೆ, ಆರಾಮಾಗಿ ಇಟ್ಕೊಂಡು ಇಳಿಬೋದು. ಬಟ್ ಏನಪ್ಪ ಅಂದರೆ ಸ್ಲಿಪ್ಪರಿ ಸ್ವಲ್ಪ. ಸೊ ಹಿಂಗೆ ಹಿಡ್ಕೊಂಡು ಜಾಸ್ತಿ ದೂರ ನಾನು ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಫೋನ್ನ ಎತ್ತಿಟ್ಬಿಟ್ಟು ನೀಟಾಗಿ ಹಂಗೆ ನಡ್ಕೊಂಡು ಹೋಗೋಕೆ ಶುರು ಮಾಡಿ ಫೈನಲಿ ನಾವು ಮೆಟ್ಲು, ಅಲ್ಲೇನು ಮೆಟ್ಲು ಕಾಣಿಸ್ತೀರಿ ತೋರಿಸ್ತೀನಿ. ಬಂತು ಅಲ್ಲಿ ನೋಡಿ, ಅಲ್ಲಿ ಮೆಟ್ಲಿದೆ, ಮೆಟ್ಲು ಕಾಣಿಸ್ತು ಅನ್ಕೊತೀನಿ. ಸೊ ಕಾಣಿಸ್ತು. ಸೊ ಅಲ್ಲಿಂದ ಫೋನ್ ಎತ್ತಿಟ್ಬಿಟ್ಟು ಸೀದಾ ಮೆಟ್ಲವರೆಗೂ ಹಂಗೆ ನಡ್ಕೊಂಬಂದು ಮೆಟ್ಲ ಕಡೆ ಕಾಲು ಆ ಕಡೆ ಹಾಕಿ ನಾನು ಇಳಿದೆ. ಮೆಟ್ಲ ಕಡೆ ಕಾಲು ಹಾಕೊಂಡು ಇಳಿದ್ಮೇಲೆ ಸೊ ದಿಸ್ ಇಸ್ ದ ವೇ ನಾವು ಹಂಗೆ ಹೋಗ್ತಿದ್ವಿ. ಸೊ ಇನ್ನು 10 ಟ್ರೆಕ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ರು. ಆಲ್ಮೋಸ್ಟ್ ರೀಚ್ ಆದೆ. ಕಬ್ಬಾಳಮ್ಮನೂ ಕಾಣಿಸಿದ್ರು. ಕಬ್ಬಾಳಮ್ಮಗೂ ಕೈ ಮುಗಿದು ಹಂಗೆ ಇಳಿಯೋಕ್ಕೆ ಶುರು ಮಾಡಿದ್ವಿ. ನಾನು ಬೆಳಗ್ಗೆ ಏನು ಹತ್ತಿದ್ದೆ, ಅದು 0.1 ಆದರೆ ಇದು 0.2. ಸೊ ಲೆವೆಲ್ 2 ಮುಗೀತು ಅಂತ ಆಯಿತು. ನನಗೆ ಒಂದು ಸ್ವಲ್ಪ ಶಾಕ್ ಆಯಿತು. ಪರವಾಗಿಲ್ಲ, ಅಲ್ಲಿವರೆಗೂ ಹತ್ತಿ ಬಂದೆ ಅಂತ. ಹತ್ತಿ ಇಳಿದಿದ್ದೀನಿ, ಬಟ್ ಇವಾಗಿರೋ ವೆಯ್ಟಲ್ಲಿ ಸ್ವಲ್ಪ ಕಷ್ಟನೇ. ಸೊ ಮತ್ತೆ ಇಳಿಯೋಕ್ಕೆ ಶುರು ಮಾಡಿದೆ. ಸೊ ಬೆಳಗ್ಗೆ ಫಸ್ಟು ಕೋಟೆ ಸಿಕ್ತು ಅಂತ ಹೇಳಿದ್ನಲ್ಲ, ಅಂದರೆ ಕೋಟೆ ಗೋಡೆಗಳು, ಇಲ್ಲಿಂದ ಕೋಟೆ ಸ್ಟಾರ್ಟ್ ಅನ್ನಲ್ಲ, ಅಲ್ಲಿ ನಾನು ಫಸ್ಟ್ ರೆಸ್ಟ್ ಮಾಡಿದ್ದು. ಸೊ ನಾನು ರೆಸ್ಟ್ ಮಾಡಿದ ಜಾಗದಲ್ಲೇ ಯಾವುದೋ ಗ್ಯಾಂಗ್ ಬಂದು ರೆಸ್ಟ್ ಮಾಡ್ತಾಯಿತ್ತು. ಸೊ ಅಲ್ಲಿಂದ ಇಳಿದು ಕೋಟೆಗೂ ಕೈ ಮುಕ್ಕೊಂಡು ಸೀದಾ ಇಳಿಯೋಕ್ಕೆ ಶುರು ಮಾಡಿದೆ. ಫುಲ್ ಆಲ್ಮೋಸ್ಟ್ ಇಳಿತಾ ಬಂದೆ. ಆಲ್ಮೋಸ್ಟ್ ಇನ್ನೊಂದು 28 ಮಿನಿಟ್ಸ್ ಆಗಿತ್ತು ನಾನು ಇಳಿಯೋಕ್ಕೆ ಶುರು ಮಾಡಿ. ಇದೇನು ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ, ಒಂದು 30 ಮಿನಿಟ್ಸಲ್ಲಿ ಇಳಿದೆ. ಸೊ ಇಳಿತಾ ನೋಡಿ, ಯಾರೋ ಕಲ್ಗಿಲೆಲ್ಲ ಇಟ್ಟಿದ್ರು. ಇಳಿತಾ ಫೈನಲಿ ಬೇಸ್ವರ್ಗೂ ಬಂದೆ. ಇನ್ನೇನು ಬೇಸಕ್ಕೆ ಬಂದ, ಆಲ್ಮೋಸ್ಟ್ ಬೇಸಕ್ಕೆ ಬಂದೆ. ಬೇಸಕ್ಕೆ ಬಂದು ಇದೆ ನೋಡಿ ಬೇಸು. ಬೆಳಗ್ಗೆ ನಾನು ಕತ್ಲಿದ್ದಿದ್ದ ಕಾರಣ ಎಲ್ಲ ತೋರ್ಸೋಕ್ಕಾಗಿಲ್ಲ ಯಾವುದೇನು ಅಂತ, ಸುಮ್ಮನೆ ಅದೇ ಗೊತ್ತನಲ್ಲ ಮಾಡ್ತಿದ್ನಲ್ಲ. ಸೊ ಅಲ್ಲಿಂದ ಕೆಳಗೆ ಬಂದು ನೀವೊಂದು ವೀಡಿಯೋ ತಗೊಂಡು ನಾನು ಅಲ್ಲಿಂದ ಸೀದಾ ಬಂದಿದ್ದೆ ಈ ಜಾಗಕ್ಕೆ. ಇದು ತಾಳಬೆಟ್ಟ ಅಂದರೆ ಇಲ್ಲಿಂದನೇ ಬೆಟ್ಟ, ಇಲ್ಲಿ ಪೂಜೆ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದು ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡೋದು. ಸೊ ನಾವು ಇಲ್ಲಿಂದ ಹತ್ತಿ ಇಳಿದ ಮೇಲೆ ನಾವು ಕೈ ಮುಕ್ಕೊಂಡು ಬಂದ್ವಿ. ಆಮೇಲೆ ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಕನಕಪುರ ಅಂದಮೇಲೆ ಬಂಡೆ ಹೊಡಿತಾಯಿದ್ರು. ಸೊ ಅದು ನಡೀತಾಯಿತ್ತು. ಸೊ ಅಲ್ಲಿಂದ ಸೀದಾ ಮನೆಗೆ ಹೊರಟೆ. ಜೈ ಕಬ್ಬಾಳಮ್ಮ ಅಂದ್ಕೊಂಡು ಒಳ್ಳೆ ರೀಚು, ಒಳ್ಳೆ ವ್ಯೂಸ್ ಕೊಡವ ಅಂತ ಕೇಳಿಕೊಂಡು ನಾನು ಅಲ್ಲಿಂದ ಸೀದಾ ಮನೆಗೆ ಬಂದೆ. ಬಟ್ ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಸಖತ್ತಾಗಿತ್ತು. ಒಂದು ಒಳ್ಳೆ ಹಿಸ್ಟ್ರಿ. ನಮ್ಗೆ ಆವಾಗ ಸುಮ್ಮನೆ ಬೆಟ್ಟ ಹತ್ತಬೇಕು, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬೆಟ್ಟ ಹತ್ತಬೇಕು ಅಂತ ಹತ್ತುತ್ತಿದ್ವಿ ಅಷ್ಟೇ. ಸುಮ್ಮನೆ ಗಾಡಿಗಳು ಎತ್ಕೊಂಡು ಬಂದ್ಬಿಡೋದು ಸ್ಕೂಲ್ ಟೈಮಲ್ಲೇ. ಸ್ಕೂಲು ಕಾಲೇಜ್ ಟೈಮಿಂದನೂ ಬರೋದು ಬೆಟ್ಟ ಹತ್ತೋದು. ನಾನು ನನ್ನ ಫ್ರೆಂಡ್ ನಾರ್ಮಲಾಗಿ ಒಂದು 2 ಸಲ ಇಬ್ಬರು ಹತ್ತಿದ್ದೀವಿ, ಬಿಟ್ಟರೆ ಫ್ರೆಂಡ್ಸ್ ಜೊತೆ ಹತ್ತಿದ್ದೀನಿ. ಸೊ ಇದು ಹೀಗಿತ್ತು. ಸೊ ಮತ್ತೆ ಇನ್ನೊಂದು ಬೆಟ್ಟ ಟ್ರೆಕ್ ಮಾಡ್ತೀನಿ, ಅದು ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಯಾವಾಗ ಅಂತ ಗೊತ್ತಿಲ್ಲ. ಸೊ ಹೀಗೆ ಟ್ರೆಕ್ ಮಾಡ್ತಾ ಇರ್ತೀನಿ. ಏನೋ ತಪ್ಪಿದರೆ ಹಂಗೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಕಮೆಂಟಲ್ಲಿ ತಿಳಿಸ್ಬಿಡಿ. ಥ್ಯಾಂಕ್ ಯು.